ರೆಡಿ. ಇವಾಗ ಮುಹೂರ್ತ ಆಯ್ತಲ್ಲ, ಸಿನಿಮಾ ಬಗ್ಗೆ ಆಡಿಷನ್ ಹೆಂಗಾಗಿದ್ದು? ಅಣ್ಣ ನಾನು ಬದುಕಲ್ಲಿ ಆಡಿಷನ್ ಅನ್ನೋದೇ ಮಾಡಿಲ್ಲ, ನನ್ಗೆ ಅದೇನು ಅಂತಾನೆ ಗೊತ್ತಿಲ್ಲ. ಸುಮ್ನೆ ಏನೋ ಕೆಲ್ಸಕ್ಕೆ ಬಂದೆ, ಅಲ್ಲಿಂದ ಸಿನಿಮಾಗಳು ಸ್ಟಾರ್ಟ್ ಆಯ್ತು, ಒಂದಷ್ಟು ಪಾತ್ರಗಳು ಮಾಡ್ಕೊಂಡ್ ಬಂದೆ. ಈಗ ನಂದು ಹೀರೋ ಆಗಿ ಒಂದು 3ನೇ ಸಿನಿಮಾ. ಬೇರೆ ಪಾತ್ರಧಾರ ನನ್ಗೆ ಗೊತ್ತಿರೋ ಮಟ್ಟಿಗೆ ಈಗ ಅದೇ ಶ್ರುತಿ ಮ್ಯಾಮ್ ಹೆಸರು ಹೇಳಿದ್ದಾರೆ ಸರ್. ಅಶ್ವಿನ್ ಮಾಡ್ತಿದ್ದಾರೆ, ಯಶವಂತ್ ಮಾಡ್ತಿದ್ದಾನೆ, ವರದಾ ಮಾಡ್ತಿದ್ದಾನೆ, ರಾಘು, ಹಿಂಗೆಲ್ಲ ಒಂದಷ್ಟು ತುಂಬಾ ಸೀನಿಯರ್ಗಳು ಮತ್ತು ತುಂಬಾ ಹೆಸರು ಮಾಡಿದಂತ ನಟರು ಇಟ್ಕೊಂಡು ಕೆಲಸ ಮಾಡಿಸ್ತಾರೆ. ಚೈಲ್ಡ್ ಅಂದ್ರೆ ಅಮ್ಮ ಮಗನ ಪಾತ್ರ ಬರುತ್ತೆ, ಯಾವ್ದು ಬರುತ್ತಿದ್ದು? ಇಲ್ಲ ಅಣ್ಣ, ಇದು ಒಂದು ಅಡ್ಡೆಸ್ರು ಅದು ಅಷ್ಟೇ. ಆ ತರದ್ದು ಈ ಕಥೆ ತುಂಬಾ ಸಂಬಂಧ ಇದೆ ಇದಕ್ಕೆ. ಈಗ ನಿಮ್ಗೆ ಕೇಳಿದಾಗ ಒಂಥರ ಹಂಗ ಅನ್ಸುತ್ತೆ, ಈ ಕಥೆ ಬಂದಾಗ ಅದು ಕರೆಕ್ಟ್ ಆಗಿದೆ ಅಣ್ಣ. ಬೇರೆ ಎಕ್ಸ್ಪೀರಿಯನ್ಸ್ 3ನೇ ಸಿನಿಮಾ ಹೀರೋ ಆಗಿ ಮಾಡ್ತಿದ್ದೀರಾ, ವಿಲನ್ ಆಗಿ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ನಿಮ್ಗೆ? ಇದ್ರದ್ದು ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ? ಏನಿಲ್ಲ, ವಿಲನ್ ಆಗಿ ಏನಂದ್ರೆ ಫೈಟಲ್ ಹೊಡೆ ತಿಂತಾ ಇರ್ತೇನೆ, ಹೀರೋ ಆದಾಗ ಹೊಡಿತಾ ಇರ್ತೀನಿ. ಒಂಚೂರು ಆ ಎಕ್ಸ್ಪೀರಿಯನ್ಸ್ ಚೇಂಜ್ ಆಗುತ್ತೆ. ಬಿಟ್ರೆ ಮಿಕ್ಕಿದೆಲ್ಲ ಸೇಮ್ ಅಣ್ಣ. ಬೆಳಿಗ್ಗೆ 6ಕ್ಕೆ ಬಂದು ಸಾಯಂಕಾಲ 6ಕ್ಕೆ ಬಿಡೋದು. ಪಕ್ಕಾ ಟೈಮ್ ಹೋಗ್ತೀರಾ? 100%. ನಾನು ಸಿಕ್ಕಾಪಟ್ಟೆ ಡಿಸಿಪ್ಲಿನ್ ಶೂಟಿಂಗ್ ಟೈಮಲ್ಲಿ. ಬಟ್ ಈ ಹೀರೋಯಿನ್ಗಳ ಜೊತೆ ರಮೇಶ್ ಚೆನ್ನಾಗಿ ಮಾಡ್ತಿರಂತೆ. ಇಲ್ಲ ಹಂಗೇನಿಲ್ಲ, 30 ಜನ ಇರ್ತಾರ, ಹಂಗೇನ್ ಮಾಡಲ್ಲ. 1.5 ಇಂಚ್ ಗ್ಯಾಪ್ ಇದ್ದೇ ಇರುತ್ತೆ ಯಾವಾಗ್ಲೂ. ಡೈರೆಕ್ಟರ್ ಗ್ಯಾಪ್ ಕೊಡ್ತಾರ ನಿಮ್ಗೆ? ಯಾರು ಗ್ಯಾಪ್ ಕೊಡ್ತಾರೆ? ಇಲ್ಲ ನಾನೇ ಗ್ಯಾಪ್ ಕೊಡ್ತಿಲ್ಲ, ಜೀವನದಲ್ಲಿ ಗ್ಯಾಪ್ ಬಂದ್ಬಿಡ್ತದೆ. ನೆಕ್ಸ್ಟ್